ವೆಲ್ಕಮ್. ವಿಚಾರ ಏನು ಅಂತಂದ್ರೆ ಕಾಂಗ್ರೆಸ್ ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸಿರುವಂತಹ ವಿಚಾರ ಅಂತಂದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಒಂದು ರಿಸಲ್ಟ್ ಬರ್ತಿರುವಂತಹ ರಿಸಲ್ಟ್. ಏನು ಹೇಳ್ತೀರಿ ಆ ರಿಸಲ್ಟ್ ಬಗ್ಗೆ? ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನಮಗೆ ಏನು ಅಷ್ಟಾಗಿ ನಿರೀಕ್ಷೆ ಇರಲಿಲ್ಲ. ಯಾಕೆ ಅಂತಂದರೆ ಈಗ ಅಲ್ಲೇ ಸ್ಥಳೀಯ ರಾಜಕಾರಣವನ್ನು ನೋಡಿದಾಗ ಸ್ವಲ್ಪ ಎಲ್ಲ ಒಂದು ಕಡೆ ಈ ಕೆಲವೊಂದು SIR ಏನು ನಡೀತಲ್ಲ, ಸೊ ಅದರಲ್ಲಿ ಸುಮಾರು 90 ಲಕ್ಷ ಮತದಾರರನ್ನು ಆರಂಭದಲ್ಲೇ ಕೈ ಬಿಟ್ಟಿದ್ರು. ಚುನಾವಣಾ ಆಯೋಗದ ಒಂದು ಏನು ಕ್ರಮ ಇತ್ತು, ಸೊ ಅದನ್ನು BJPಯವರು ಅದನ್ನು ಹಿಂಬಾಗಿಲಿನ ಮೂಲಕ ಆ ರೀತಿಯ ಒಂದು SIR ಮೂಲಕ 90 ಲಕ್ಷ ಮತದಾರರು, ಅದರಲ್ಲಿ ಬಹುತೇಕ ಎಲ್ಲ ಏನು ಕಾಂಗ್ರೆಸ್ಸಿಗೆ ಬೆಂಬಲವಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮತಗಳೆಲ್ಲ ಇದ್ದವು. ಸೊ ಅದು ಒಂದು ಕೂಡ ನಮಗೆ ಹಿನ್ನಡೆ ಆಗ್ಬೋದು ಅನ್ನೋದು ಇತ್ತು. ಎಕ್ಸ್ಪೆಕ್ಟ್ ಮಾಡಿದ್ರಿ? ಅದು ಸ್ವಲ್ಪ ಮಟ್ಟಿಗೆ ಅದೇ ಈಗ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರಿ. ಬಿಜೆಪಿ ಗೆಲ್ಲುತ್ತೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. BJP ಗೆಲ್ಲುತ್ತೆ ಅಂದರೆ ಅದೇ ಈ ರೀತಿಯ ಮಾಡಿ ಎಲ್ಲ ಒಂದು ಜಾತ್ಯತೀತ ಇವಕ್ಕೆ ಒಂದು ಪೆಟ್ಟನ್ನು BJP ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. BJP ಈ ರೀತಿಯಾಗಿ ಆದರೂ ಕೂಡ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನು ಮಮತಾ ಬ್ಯಾನರ್ಜಿ ಅವರು ಬರ್ಬೋದೇನೋ ಅಂದ್ಕೊಂಡಿದ್ವಿ. ಆದರೆ ಇದು BJPಯವರು ಬಂದಿರತಕ್ಕಂಥದ್ದು ಒಂದು ನಾವೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಈಗ ಬೇರೆ ಕಡೆ ನೋಡಿದಾಗ ನೋಡಿ, ಈಗ BJPಯವರು ಈಗ ಅಲ್ಲಿ ಗೆದ್ದಿರೋದಕ್ಕೆ ಈ ಥರ ಹೇಳ್ತಿದ್ದಾರೆ. ಅಸ್ಸಾಂನಲ್ಲಿ ಇನ್ನೇನು ಯಥಾವತ್ತಾಗಿ ಅವ್ರದ್ದು ಹಿಂದೆ ಸರ್ಕಾರ ಇತ್ತು, ಸೊ ಈಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಈಗ DMKಗೆ ಸಪೋರ್ಟ್ ಮಾಡಿದ್ರು, ಎಲ್ಲಿ AIDMKಗೆ. ತಮಿಳ್ನಾಡಿನಲ್ಲಿ ಬಂದೇ ಬಿಡುತ್ತೆ ಅಂತಕ್ಕಂಥ ಉತ್ಸಾಹದಲ್ಲಿದ್ದರು. ಅಲ್ಲಿ ಅವರು ಫೇಲ್ ಆಗಿದ್ದಾರೆ BJPಯವರು. ಸೊ ಇವತ್ತು ಕೇರಳದಲ್ಲಿ ಥರ್ಡ್ ಫ್ರಂಟ್ ಮಾಡಿ ಏನೋ NDA ಮಾಡ್ಕೊಂಡು, ಸೊ ನಾವು ಕೇರಳದಲ್ಲಿ ಏನೋ ಒಂದು ಮಾಡ್ತೀವಿ ಸೀಟುಗಳು ಅಂತ ಹೋದರು. ಆದರೂ ಕೇರಳದಲ್ಲೂ ಕೂಡ ಫೇಲ್ ಆಗಿದ್ದಾರಲ್ವ, ಅಲ್ಲಿನೂ ಕೂಡ ಫೇಲ್ ಆಗಿದ್ದಾರೆ. ಇವ ನೋಡಿ, ಕರ್ನಾಟಕದ ಚುನಾವಣೆಗಳಿಗೆ ಸಂಬಂಧಪಟ್ಟರೆ ಕರ್ನಾಟಕದಲ್ಲಿ ಇವತ್ತು ಏನು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭಾರಿ ಭ್ರಷ್ಟಾಚಾರ ಮಾಡ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾಯಿದ್ರು. ಕಾಂಗ್ರೆಸ್ಸು ಫ್ರೀ ಬೀಸನ್ನು ಕೊಡ್ತಾ ಇದೆ, ಇದಕ್ಕೆ ಜನರ ಒಪ್ಪಿಗೆ ಇಲ್ಲ ಅಂತೇಳಿ ಆರೋಪ ಮಾಡ್ತಾಯಿದ್ರು. ಇವತ್ತು ಅದೇ ಫ್ರೀ ಬೀಸ್ಗಳನ್ನು ಇವರು ಬೇರೆ ರಾಜ್ಯಗಳಲ್ಲೂ ಕೂಡ ಕೊಟ್ಟರು. ಬೇರೆ ರಾಜ್ಯಗಳಲ್ಲೂ ಕೂಡ ಫ್ರೀ ಬೀಸುಗಳನ್ನು ನಾವೇನು ಫ್ರೀ ಬೀಸ್ ಅಂತ ಅವ್ರು ಹೇಳ್ತಿದ್ದಾರಲ್ಲ, ಸೊ ಅದನ್ನು ಬೇರೆ ರಾಜ್ಯದಲ್ಲಿ ಕೂಡ ಇವ್ರು ಕೊಟ್ಟರು. ಇವತ್ತು ನಾವೇನು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳನ್ನು ಮಾಡಿರ್ತಕ್ಕಂಥದ್ದನ್ನ ಇವರು ಇಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಹೇಳೋದು, ಬೇರೆ ರಾಜ್ಯದಲ್ಲಿ ಅದನ್ನು ನಮ್ಮದು ಕದ್ಕೊಂಡು ಹೋಗಿ ಅಪ್ಲೈ ಮಾಡ್ತಕ್ಕಂಥದ್ದು. ಇವತ್ತು ಅಸ್ಸಾಂನಲ್ಲಿ ನಮಗೆ ಅವಕಾಶಗಳಿದ್ದವು, ಅಲ್ಲಿನೂ ಕೂಡ ಇವರು ಏನು ಇಲ್ಲಿ ಸೋಕಾಲ್ಡ್ ಇವ್ರು ಫೀಸ್ ಅಂತ ಹೇಳ್ತಾರೆ ನಮ್ಮ ಮೇಲೆ. ನಮ್ಮ ಪ್ರಕಾರ ಅವು ಸಂವಿಧಾನಬದ್ಧ ಹಕ್ಕುಗಳು ಕೊಟ್ಟಿದ್ದೀವಿ ಅಷ್ಟೇ. ಸೊ ಅದನ್ನೇ ಅವರು ಅಲ್ಲಿ ಕಾಪಿ ಮಾಡಿದ್ರು. ಮತ್ತು ಹಾಗಾದರೆ ಈ ರೀತಿ ದ್ವಂದ್ವ ನಿಲುವಿನಿಂದ BJP ಒಂದು ಕಡೆ ಹೀಗೆ ಒಂದು ಕಡೆ ಹಾಗೆ. ಅದಕ್ಕೆ ಕರ್ನಾಟಕದಲ್ಲಿ ನೋಡಿ, ಈಗ ನಾವು 2 ಕ್ಷೇತ್ರದಲ್ಲಿ ಜಯಬೇರಿಯನ್ನು ಹೊಡಿತಾ ಇದ್ವಿ. ಸೊ ಈಗ ಆಲ್ರೆಡಿ ಬಾಗಲಕೋಟೆಯಲ್ಲಿ ಒಂದು ಬಂದಿದೆ, ಇನ್ನೊಂದು ಬಾಕಿ ಇದೆ. ಆದರೂ ಕೂಡ ಅಲ್ಲಿ 8,000 ಲೀಡ್ ಇದೆ. ಸರ್, ಇದು ಏನು ಗೊತ್ತಾ, ನಾನು ಪ್ರತಿ ಸಲವೂ ಇದನ್ನು ಹೇಳ್ತಾ ಇದ್ದೆ. ಏನು ಅಂತಂದರೆ ಆಡಳಿತ ಪಕ್ಷ ಯಾವುದಿದೆಯೋ ಅದೇ ಗೆಲ್ಲುವಂಥದ್ದು ರೂಲ್ಸ್ ಅದು. ಎಸ್, ನಮ್ಮ ಜೊತೆಗೆ BJP ವಕ್ತಾರ ಶರತ್ ಹೆಗ್ಡೆ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಇವಾಗ ಆಲ್ರೆಡಿ ಬಾಗಲಕೋಟೆಯನ್ನು ಕಳಕಂಡಾಗಿದೆ, ಏನು ಹೇಳ್ತೀರಿ? ನೋಡಿ, ಇನ್ನೂ ಮತ ಎಣಿಕೆ ನಡೀತಾ ಇದೆ. ಈಗಾಗಲೇ 1ನೇ ಹಂತ ಮುಗಿದಿದೆ ಕಾಣುತ್ತೆ ಬಾಗಲಕೋಟೆಯಲ್ಲಿ. ಈಗ ಏನು ಗೆಲುವಾಯ್ತು ಇಲ್ಲ, ಇನ್ನು 1ನೇ ಹಂತ 2ನೇ ಹಂತ ಇರುತ್ತಲ್ವಾ, ಇನ್ನು ಕೆಲವೊಂದು ಬೂತ್ಗಳಿದೆ. ಆಯ್ತಾ, ಡಿಕ್ಲೇರ್? ಹೌದಾ, ಓಕೆ, ಸರಿ. ನಾನು ನೋಡಿ, ಈಗ ಹಾಗಾದರೆ ದಾವಣಗೆರೆ ಯಾಕೆ ಗೆಲ್ತಾ ಇದೆ ನಮ್ಮ ಪಕ್ಷ? ನೋಡಿ, ಇಡೀ ಆಡಳಿತ, ನಾನು ಬಾಗಲಕೋಟೆಯಲ್ಲಿ 15 ದಿವಸಗಳ ಕಾಲ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಹೋಗಿ ಇಡೀ ಆಡಳಿತ ಯಂತ್ರವನ್ನು ಸಿದ್ದರಾಮಯ್ಯನವರು ಚುನಾವಣೆ ಮುಗಿಯುವವರೆಗೆ ಅಲ್ಲೇ ಇರ್ತಾರೆ. ಇವರ ಕುರ್ಚಿಗೋಸ್ಕರ, ಇವರ ಕುರ್ಚಿ ಉಳಿಸ್ಲಿಕ್ಕೋಸ್ಕರ ಇವರದ್ದೇನು ಶೀತಲ ಸಮರ ಇದೆಯಲ್ಲ, ಅದರ ಆ ಭಿನ್ನಾಭಿಪ್ರಾಯಕ್ಕೋಸ್ಕರನೋ ಬೇರೆ ಭಿನ್ನಾಭಿಪ್ರಾಯ ಗೊತ್ತಿಲ್ಲ, ಇಡೀ ಆಡಳಿತ ಯಂತ್ರದನ್ನು ಅಲ್ಲಿ ಬಾಗಲಕೋಟೆಗೆ ತಗೊಂಡೋಗಿ ಅಲ್ಲಿ ಚುನಾವಣೆ ಕೆಲಸವನ್ನು, ಚುನಾವಣೆ ಅಂದರೆ ಯಾವ ಥರ ದುಡ್ಡು ಹಂಚೋ ಕೆಲಸ,
ಸಿದ್ದರಾಮಯ್ಯನವರಾಗಿರ್ಬೋದು, ದುಡ್ಡು ಏನೋ ಸತೀಶ್ ಜಾರಕಿಹೊಳಿ ಯಾರು ಆಗಿರ್ಬೋದು. ಗೆಲ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇಡೀ ನೋಡಿ ಬೇರೆ ಬೇರೆ ರಾಜ್ಯಗಳ ನಾವು ಫಲಿತಾಂಶ ನೋಡ್ತಾ ಇದೀವಿ ನಾವು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ. ಅಲ್ಲಿ ಯಾವ ಥರ ಆಗಿದೆ, ಇಲ್ಲಿ ಆಡಳಿತ ಪಕ್ಷ ಯಾವ ರೀತಿಯಾಗಿ ದುಡ್ಡು ಹಂಚುವುದರ ಮುಖಾಂತರ ಆಗಿರ್ಬೋದು 2 ಕಂತನ್ನ ಹಾಕ್ತು. ಸರ್ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು 2000 ಚುನಾವಣೆ ಹತ್ರದಲ್ಲಿ ಬರೇ 1 ವಾರದಲ್ಲಿ 2 ಸಲ ಹಾಕಿದೆ 2,000. ಸರ್ ವಿಚಾರ ಏನು ಇದು ನೀತಿ ಸಂಹಿತೆ ಉಲ್ಲಂಘನೆ ಅಲ್ವಾ? ಹಾಗಾದ್ರೆ ನಾನು ಇಲ್ಲೇ ಕಾಂಗ್ರೆಸ್ನ ವಕ್ತಾರ ಇದ್ದಾರೆ, ಇಲ್ಲೇ ನೀತಿ ಸಂಹಿತೆ ಉಲ್ಲಂಘನೆ ಅಲ್ವಾ? ಅವಾಗಲೇ ಆಗಿದೆ ಸರ್. ಮತ್ತೆ ವಿಚಾರ ಹೇಳ್ತೀನಿ ಕೇಳಿ. ಗ್ಯಾರಂಟಿ ಯೋಜನೆಗಳನ್ನ ಅವ್ರು ಕೊಡ್ತಾ ಇದ್ರು, ಈಗ ಅವ್ರು ಹೆಂಗ್ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ. ಹೌದು 2 ತಿಂಗಳು ಆಗ್ಲಿಲ್ಲ, ಚುನಾವಣೆ ಟೈಮಲ್ಲಿ 2 ತಿಂಗಳು ಕೊಡ್ಬೇಕಾಗಿರುವಂತಹ ಸಂದರ್ಭ ಬಂದು ಕೊಟ್ಟೆ ಅಂತಾರೆ. ಹಾಗಾದ್ರೆ ನೀವು ಫೆಬ್ರವರಿ